ಯಾವುದಕ್ಕಾಗಿ ಪ್ರಯತ್ನ ಮಾಡ್ತೀರಿ ಅಂತಂದ್ರ, ನಿಮ್ಮ ಬದುಕಿನಲ್ಲಿ ಹೋರಾಟಮಯವಾಗಿ ಯಾಕೆ ಬದುಕನ್ನು ನಡೆಸ್ತೀರಿ ಅಂತಂದ್ರ, ನಿಮ್ದು ಒಂದು ಗುರಿ ಅದ. ಏನಂತಂದ್ರ ನಮ್ಮ ಬದುಕು ದುಃಖದಿಂದ ನಿವೃತ್ತಿಯಾಗಿರಬೇಕು. ನಮ್ಮ ಮನೆಯೊಳಗ ಒಂದು ಇಟು ದುಃಖ ಬಂದಿರಬಾರದು ಅಂತ ನಿಮ್ಮೆಲ್ಲರ ಅಪೇಕ್ಷೆ ಅದ. ಆದ್ರೆ ಆ ದುಃಖ ಯಾರಿಂದ ನಿವೃತ್ತಿ ಆಗುತ್ತದರಿ? ನಮ್ಮ ಮನೆಯೊಳಗ ಒಂದಿಲ್ಲದ ಒಂದು ದುಃಖ ಅದಾವನೇ. ಯಾವುದರ ಬಹುತೇಕ ಈ ಮನಕವಾಡದಾಗ ದುಃಖ ಇಲ್ಲದ ಮನಿ ನಂಬದ ನೋಡ್ರಿ ಅಂತ ಯಾರ ಅಂತೀರೇ? ಕೈ ಎತ್ತೀರೇ? ಎತ್ತಿರ ನೋಡುನು ಯಾರ. ನಮ್ಮ ಮನ್ಯಾಗ ಒಟ್ಟ ದುಃಖ ಇಲ್ಲಿ ನೋಡ್ರಿ, ನಮ್ಮ ಮನ್ಯಾಗ ಒಟ್ಟ ತೊಂದರೆ ಇಲ್ಲಿ ನೋಡ್ರಿ, ನಮ್ಮ ಮನ್ಯಾಗ ಒಟ್ಟ ತ್ರಾಸ ಇಲ್ಲಿ ನೋಡ್ರಿ ಅಂತ ಯಾರ ಅಂತೀರಿ? ಇಲ್ಲ. ಪ್ರತಿಯೊಬ್ಬರ ಮನೆಯೊಳಗ ಒಂದು ಇಲ್ಲದ ಒಂದು ದುಃಖ ಅದಾವನೆ. ನೀವು ಮಠಕ್ಕೆ ಯಾಕೆ ಬರ್ತೀರಿ? ಎದರ ಸಲಗೆ ಬರ್ತೀರಿ ಮಠಕ್ಕೆ? ಬಂದ ತಾಯಿ ಬರ್ತಾಳ, ಬಂದ ಅಜ್ಜನ ಕಾಲಿಗೆ ನಮಸ್ಕಾರ ಮಾಡಿ ಕುಂತ ಮಗನ ಕರ್ಕೊಂಡು ಬಂದಿರ್ತಾಳ. ಬಂದೇನಂತೀರಿ? ಯಪ್ಪ ನನ್ನ ಮಗ ಎಷ್ಟು ಓದಿದ್ರು ತೆಲಿಗೆ ಹತ್ತುವಲ್ತ ನೋಡ್ರಿ ಯಪ್ಪ ಅಂತೀರಿ. ದೇವ್ರ ಎಲ್ಲಾನು ಕೊಟ್ರು ಏನಾರ ಒಂದು ಕೊರತೆ ಇಟ್ಟೇ ಇರ್ತಾನಂತ ಭಗವಂತ. ಮತ್ತೆ ಎಲ್ಲಾನು ಕೊಟ್ರೆ ನೀವೇನು ನೆನಸು ಪೈಕಿ ಏನ್ರಿ? ನೆನಸು ಪೈಕಿ ಅಲ್ಲ. ಗುರುಗಳ ಹತ್ತಿರ ಬಂದಂತೀರಿ, ನನ್ನ ಮಗ ನನ್ನ ಮಾತು ಕೇಳುವಲ್ಲ, ನನ್ನ ಗಂಡ ನನ್ನ ಮಾತು ಕೇಳುವಲ್ಲ, ಗಂಡ ಕುಡಿಯುವುದು ಬಿಡುವಲ್ಲ, ನಮ್ಮ ಅತ್ತಿ ನಮ್ಮನ್ನು ಬೈಯುವುದು ಬಿಡುವಳು, ನಮ್ಮ ಮನ್ಯಾಗ ಎಂದಿಂದ ದುಡಿತೀವಿ ಬಡತನ ಹೋಗವಲ್ದು, ಏಟು ಬಂದರೂ ರೊಕ್ಕ ಕೈಗೆ ಹತ್ತವಲ್ದು. ಇವೆಲ್ಲ ದುಃಖ ಅದಾವಿಲ್ರಿ? ಒಬ್ಬರಿಲ್ಲದ ಒಬ್ಬರ ಮನ್ಯಾಗ ಒಂದಿಲ್ಲದ ಒಂದು ದುಃಖ ಅದಾವನೆ. ಊರ ದೇವರಿಗೆಲ್ಲ ಅಡ್ಡಾಡಿ ಬೇಡ್ತೀರಿ. ಎದರ ಸಲುವಾಗಿ? ಅದೇ ದುಃಖದ ನಿವೃತ್ತಿ ಸಲುವಾಗಿ. ಆದ್ರೆ ಒಬ್ಬರದು ದುಃಖ ನಿವೃತ್ತಿ ಆಗೇ ಇಲ್ಲ. ನಿಮ್ಗೊಂದು ಮಾತು ಕೇಳ್ತೇನ್ರಿ ಅವ, ಈ ದುಃಖ ಹೋಗಬೇಕಾದ್ರ, ಈ ದುಃಖ ನಿವೃತ್ತಿ ಆಗಬೇಕಾದ್ರ ಏನು ದೇವರಿಂದ ಆಕ್ಕತ್ತೋ ಏನು ಗುರುವಿನಿಂದ ಆಕ್ಕತ್ತೋ? ಯಾರಿಂದ ಆಗುತ್ತದ ರೀ ದುಃಖ ನಿವೃತ್ತಿ ಆಗಬೇಕಾದ್ರ? ಸದ್ಗುರುನಾಥನಿಂದ ಮಾತ್ರ ಸಾಧ್ಯ ಅದ. ಭಗವಂತನು ದುಃಖ ನಿವೃತ್ತಿ ಮಾಡಬಹುದು, ಇಲ್ಲ ಅಂತರ್ತಲ್ಲ. ಗಿಡದ ಟೊಂಗಿ ಕಡಿಯೋದು ಬೇರೆ, ಗಿಡ ಬೇರ ಸಮೇತ ಕೀಳೋದು ಬೇರೆ. ದುಃಖದ ಗಿಡ ಅದರಿ ಇವ. ಆ ದುಃಖದ ಗಿಡವನ್ನ ಸದ್ಗುರುನಾಥ ಏನ್ ಮಾಡ್ತಾನಂತಂದ್ರ ಬೇರ ಸಹಿತ ಕೀಳ್ತಾನ ಅದನ್ನ. ಅದಕ್ಕೆ ಗುರುವಿನ ಹತ್ತಿರ ಹೋಗ್ಬೇಕು. ನಾವು ಮನ್ಯಾಗ ಏನಾರ ತೊಂದರೆ ಆದ್ರ, ಬಹಳ ದುಃಖ ಬರಾಕೈತು ಕಾಡಾಕೈತು ಅಂತಂದ್ರ ನಾವು ಎಲ್ಲಿ ಹೋಗ್ತೀವಿ ಅಂತಂದ್ರ ದೇವರಿಗೆ ಹೋಗ್ತೀವಿ. ಆನಂತರ ಜ್ಯೋತಿಷಿ ಹೇಳವ್ರತ್ತಕ್ಕೆ ಹೋಗ್ತೀವಿ, ಅಲ್ಲೇ ಇಲ್ಲಿ ಅಡ್ಡಾಡ್ತೀವಿ. ಸದ್ಗುರುನಾಥನ ಹತ್ತಿರ ಹೋಗೋದಿಲ್ಲ ನಾವು ಯಾರು. ನೀವು ಪಕ್ಕ ತಿಳ್ಕೋರಿ, ನಿಮ್ಮ ದುಃಖ, ನಿಮ್ಮ ಬಡತನ, ನಿಮ್ಮ ದೈನ್ಯ ಇವೆಲ್ಲ ಎಲ್ಲಿಂದ ಹೋಗ್ತಾವಂತಂದ್ರ ಸದ್ಗುರುನಾಥನ ಹತ್ತಿರ ಮಾತ್ರ ಹೋದ್ರೆ ಹೋಗ್ತಾವ. ಅದಕ್ಕೆ ಜಗತ್ತಿನೊಳಗ ಸದ್ಗುರುನಾಥ ಬಹಳ ದೊಡ್ಡವದಾನ. ಇವತ್ತು ನಾನು ಅಪ್ಪ ಅವರು ಪಟ್ಟಿಗೆ ಅಡ್ಡಾಡುವಾಗ ಒಬ್ರ ಮನೆಗೆ ಹೋಗಿದ್ದೀವಿ. ಅಲ್ಲಿ ಹೋಗಿ ಕುಂತಾಗ ಅವರು ಒಂದು ಮಾತು ಹೇಳಿದರು. ಅವ್ರ ಮನ್ಯಾಗ ಯಾರೋ ಸಸಿ ಹೊಟ್ಟಿಲ ಇದ್ಲಂತ. ದೊಡ್ಡಪ್ಪ ಅವ್ರು ಇದ್ರಂತ, ಮೃತ್ಯುಂಜಯ ಅಪ್ಪ ಅವರು. ಅವರಿದ್ದ ಕಾಲಕ್ಕೆ 4 ತಿಂಗಳ ಗರ್ಭವತಿಯ ಹೆಣ್ಣು ಮಗಳು. ಮೃತ್ಯುಂಜಯ ಅಪ್ಪ ಅವಳ ಕಾಟಾದ ಮ್ಯಾಗ ಬಿಳಿ ಅರಿವಿ ಹಾಕೊಂಡು ಹಿಂಗ ಕಾಲು ಉದ್ದು ಮಾಡ್ಕೊಂಡು ಕುಂತಿದ್ರಂತ. ಹೋಗಿ ನಮಸ್ಕಾರ ಮಾಡಿ ಅವ್ರು ಕೇಳಿದ್ರಂತ, ಅಪ್ಪ ಅವ್ರು ಎಲ್ಲಿ ಹೊಂಟಿರೋ, ಯಾವ ಕಡೆ ಹೊಂಟಿರಿ? ಇಲ್ರಿ ಅಪ್ಪ ನಾವು ಹುಬ್ಬಳ್ಳಿಗೆ ಹೊಂಟಿವ್ರಿ ಅಪ್ಪ, ಧಾರವಾಡಕ್ಕೆ ಹೊಂಟಿವ್ರಿ. ಹೊಟ್ಟಿಲಿ ಅದಾಳ, ಸ್ವಲ್ಪ ದವಾಖಾನಿಗೆ ತೋರಿಸ್ಕೊಂಡು ಬರ್ತೀವ್ರಿ. ಹೌದಾ, ಬರ್ರಿ. ಅಚ್ಚಿಕ ಇಚ್ಚಿಕ ಕುಂಡರ್ಸ್ಕೊಂಡು ತೆಲಿ ಮೇಲೆ ಕೈ ಸೌರಿ, ಬಹಳ ಚಲೋ ಆಯ್ತು, ಹೋಗಿ ಬರ್ರಿ, ಹೋಗಿ ಬರ್ರಿ. ಆದ್ರ ಕೈಗೆ ಬಂದು ತುತ್ತು ಬಾಯಿಗೆ ಬರುದಿಲ್ಲ ತಮ್ಮ ಅಂದ್ರಂತ ಅವ್ರು ಅಪ್ಪ. ಅವ್ರು ಕೈಗೆ ಬಂದು ತುತ್ತು ಬಾಯಿಗೆ ಬರೋದಿಲ್ಲ ಅಂತಂದಾಗ ಅವ್ರಿಗೆ ಏನ್ ಗೊತ್ತಾಗ್ಲಿಲ್ಲ. ಯಾಕೆ ಹಿಂಗ ಅಪ್ಪ ಅವ್ರು ಅಂದ್ರು, ಏನ್ ಸುದ್ದಿ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಂಡು ದವಾಖಾನಿಗೆ ಹೋದ್ರು. ದವಾಖಾನಿಗೆ ಹೋಗಿ ತೋರಿಸಿಕೊಂಡು ಬಂದ್ರು. ಆ ನಂತರ 4 ತಿಂಗಳು, 5 ತಿಂಗಳು, 9 ತಿಂಗಳು ಡಿಲಿವರಿ ಆದ
ಹೆರಿಗೆ ಆದ ತೊಡೆ ದಿವಸದಾಗ ಆ ಕೂಸ ಫೇಲ್ ಆಯ್ತಂತ. ಆಗ ಅವ್ರಿಗೆ ಗೊತ್ತಾಯ್ತಂತ, ಅಪ್ಪ ಅವ್ರು ಆಗ ಹೇಳಿದ್ರಲ್ಲ ಅಂತ ತಿಳ್ಕೊಂಡು. ಸದ್ಗುರುನಾಥ ಮೃತ್ಯುಂಜಯ ಮಹಾಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿಗಳು. ಸದ್ಗುರುಗಳಿಗೆ ಎಲ್ಲನೂ ಗುರುತಾಗುತ್ತದ. ಹಿಂದೆ ಏನಾಗ್ಯದ, ಮುಂದೆ ಏನಾಗುತ್ತದ, ಸದ್ಯ ಏನ್ ನಡೀತದ, ಎಲ್ಲನೂ ಗುರುಗಳಿಗೆ ಗೊತ್ತಾಗುತ್ತದ. ಅದಕ್ಕೆ ನಾವು ಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಕೃಪೆಯನ್ನು ಪಡಿಬೇಕು ಜಗತ್ತಿನೊಳಗ. ಈ ದುಃಖಕ್ಕೆ ಮೂಲ ಕಾರಣ ಅಂತಂದ್ರೆ ಅಜ್ಞಾನ. ನೀವೆಲ್ಲ ದುಃಖದ ನಿವೃತ್ತಿ ಬಯಸ್ತೀರಿ. ಎಂಥ ದುಃಖ? ಅತ್ಯಂತ ದುಃಖದ ನಿವೃತ್ತಿ ಬಯಸ್ತೀರಿ ನೀವೆಲ್ಲ. ನಿಮ್ಮ ಮನಸ್ಸಿನಾಗ ಅದ ಐತಿ. ಏನು? ಒಟ್ಟು ನಮ್ಮ ಮನೆಯೊಳಗ ಎಂದೂ ದುಃಖ ಬಂದಿರಬಾರ್ದು ನೋಡ್ರಿ, ಯಾವುದೂ ಬಂದಿರಬಾರ್ದಂತ ನಿಮ್ಮದು ಅತ್ಯಂತ ದುಃಖದ ನಿವೃತ್ತಿ ಬಯಕೆ ಅದ. ಆದ್ರೆ ಹೋಗು ದಾರಿ ತಪ್ಪಿ ಅದ. ನೀವೇನಂತಂದ್ರ ಸದ್ಗುರುನಾಥ ಬಹಳ ದೊಡ್ಡವದನ ಜಗತ್ತಿನೊಳಗ. ನಿಮ್ಮನ್ನ ದುಃಖದಿಂದ ಅಷ್ಟ ಅಲ್ರಿ, ಅವ ಮರಣದಿಂದ ಪಾರ ಮಾಡೋ ಶಕ್ತಿ ಸದ್ಗುರುನಾಥನಲ್ಲಿ ಅದ. ಯಾರಲ್ರಿ? ಮರಣದಿಂದ ಪಾರ ಮಾಡ್ತಾನ ಸದ್ಗುರುನಾಥ. ಮರಣದಿಂದ ಸದ್ಗುರುಗಳು ಸಂಚಾರ ಮಾಡ್ಕೊಂತ ಹೊಂಟಿದ್ರಂತ. ಒಬ್ರು ಸಂಚಾರ ಮಾಡ್ಕೊಂತ ಹೊಂಟಿದ್ರು. ಅವ್ರು ಕೂಡ ಒಬ್ಬ ಶಿಷ್ಯ ಇದ್ದ, ಬಹಳ ಚಲೋ ಸೇವೆ ಮಾಡ್ತಿದ್ದ. ಶಿಷ್ಯ ಹೆಂಗಿರ್ಬೇಕಂತಂದ್ರ ಸದ್ಗುರುವಿನ ಯೋಗಕ್ಷೇಮವನ್ನು ನೋಡ್ಬೇಕು. ಈಗ ಹೇಂತಿ ಗಂಡಂದು ಹೆಂಗ ಸೇವಾ ಮಾಡ್ತಾಳಲ್ಲ, ಈಗಿನ ಅವ್ರೇನು ಮಾಡೋದಿಲ್ಲ ಬಿಡ್ರಿ, ಅವ ಇವತ್ತರದು ಮಾಡಾಕತ್ತಾವ. ಮುಂಜಾನೆ ಎದ್ದು ಕೂಡಲೇ ನೋಡ್ಬೇಕ್ರಿ, ಹೇಂತಿ ಕಾಟದ ಮ್ಯಾಗ ಆರಾಮ್ ಮಲ್ಕೊಂಡಿರ್ತಾಳ, ಇದು ಸ್ಟೋವ್ ಹಚ್ಚಿ ಚಾ ಮಾಡ್ತಿರ್ತದ. ಈಗಿನ ಕಾಲದ ಕಂಪನಿ. ಆಗ ನಮ್ಮ ಹಿಂದಿನವ್ರು ನೋಡ್ಬೇಕ್ರಿ, 4 ಗಂಟೆಗೆ ಎದ್ದು ಮನಿ ಕಸ ಹೊಡೆದು, ಅಂಗಳ ಕಸ ಹೊಡೆದು. ಇದೆಲ್ಲ ಹೆಣ್ಣು ಮಕ್ಕಳ ಒಂದು ರೀತಿ ಪದ್ಧತಿ ಅದ. ಮುಂಜಾನೆ 5 ಗಂಟೆಗೆ ಎದ್ದು ಮನಿ ಅಂಗಳ ಕಸ ಹೊಡೆದು, ತುಂಬ ನೀರು ಹೊಡೆದು, ಆ ನಂತರ ರಂಗವಲ್ಲಿ ಹಾಕಿ, ಮತ್ತ ಕಸ ಹೊಡಗುವಾಗ ಈ ಮನಿ ಕಸ ಹೊಡೆದ ಸಾಯು ಹಂಗಾಗ್ಯದ ನನಗ ಅಂತೂ ಒದರಾಡ್ಕೊತ ಕಸ ಹೊಡಿಬೇಡ. ಈ ಮನ್ಯಾಗ ಕಸ ಹೊಡೆದ ನನಗ ಸಾಕಾಗ್ಯದ ಅಂತ ತಿಳ್ಕೊಂಡು ಒದರಾಡ್ಕೊಂತ ಬೈಕೊಂತ ಕಸ ಹೊಡಿಬೇಡ, ಬೈಕೊಂತ ಏಳಬೇಡ. ನೀನೇನ್ ತಿಳ್ಕೊ ಅಂತಂದ್ರ ಇದೆಲ್ಲ ಪರಮಾತ್ಮಂದದ. ಮಣಿ ಮುಂದಿನ ಅಂಗಳ ಕಸ ಹೊಡೆದ್ರ ಇದು ಎಲ್ಲ ಪರಮಾತ್ಮಂದದ ಅಂತ ತಿಳ್ಕೊಂಡು ಪರಮಾತ್ಮನ ಜಾಗದಾಗ ನಾ ಕಸ ಹೊಡ್ಯಾಕತ್ತೇನೆ ಅಂತ ತಿಳ್ಕೊಂಡಿ ಅಂತಂದ್ರ ಆ ಭಗವಂತ ನಿನ್ನ ಉದ್ಧಾರ ಮಾಡ್ತಾನ. ಯವ್ವ, ಶಿಷ್ಯ ಇಬ್ಬರು ಸಂಚಾರ ಮಾಡ್ಕೊಂತ ಹೋಗುವ ಸಂದರ್ಭದೊಳಗ ಒಂದು ದೊಡ್ಡ ಅರಣ್ಯ, ದೊಡ್ಡ ಕಾಡಿತ್ತು. ಆ ಕಾಡಿನೊಳಗ ಪಾಸ್ ಆಗಿ ಹೋಗ್ಬೇಕಾಗಿತ್ತು ಗುರುಗಳು ಶಿಷ್ಯರು. ರಾತ್ರಿ 12 ಗಂಟೆ 2 ಗಂಟೆ ಆಯಿತು. 2 ಗಂಟೆ ಆದ ಸಂದರ್ಭದೊಳಗ ಇನ್ನೂ ಬಹಳ ದೂರ ಇತ್ತು ಮುಂದಿನ ಊರಿಗೆ ಹೋಗೋದು. ಯಾಕಂದ್ರೆ ಗುರುಗಳು ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ 3 ರಾತ್ರಿ ಇದ್ಕೋಂತ ಸಂಚಾರ ಮಾಡ್ಕೊಂತ ಯಾರ ಮನ್ಯಾಗ ಏನು ಭಿಕ್ಷಾ ಕೊಡ್ತಾರ, ತರತಲ್ಲ ವಾಸ ಕರತಲ್ಲ ಭಿಕ್ಷಾ ಬೇಡ್ಕೊಂತ ಹೊಂಟಿದ್ರು ಸಂಚಾರ ಮಾಡ್ಕೊಂತ. ಕಾಡಿನೊಳಗ ಮಧ್ಯರಾತ್ರಿ ಆದಾಗ ಗುರುಗಳಂದ್ರು, ಕಾಲ್ ನುಸಾಗತ್ತಾವೋ, ಇಲ್ಲೇ ವಸ್ತಿ ಮಾಡಿ ಹೋಗ್ಬಿಡು ಅಂತಂದಾಗ ಶಿಷ್ಯ ಅಂದ, ಇಲ್ಲೇನು ವಸ್ತಿ ಮಾಡ್ತೀರಿಯಪ್ಪ, ಇದು 20 ಎಕರೆ ಕಾಡದ. ಇಲ್ಲಿ ಹಾವ, ಚೋಳ, ಹುಲಿ, ಕಡ್ಡಿ, ನರಿ 1-2 ಯಾವರ ಬಂದ್ರ ಹೆಂಗ್ರಿಯಪ್ಪ, ಬ್ಯಾಡ್ರಿ ಹೋಗೋಣ ಅಂತಂದ್ರು. ಗುರುಗಳು ಕೇಳಲಿಲ್ಲ, ಇಲ್ಲೋ ನನ್ನ ಕಾಲು ನೋಸಾಗತ್ತವ, ಅಡ್ಡಾಡಿ ಅದಕ್ಕೆ ವಸ್ತಿ ಮಾಡೋನು. ಈ ಏನಾರ ಬರ್ತಾವಂದ್ರ ಒಬ್ರು ಎಚ್ಚರುನು ಇರುನು, ಒಬ್ರು ಮಲ್ಕೊಳ್ಳೋನು ಅಂತಂದಾಗ ಶಿಷ್ಯ ಅಂದ, ಇಲ್ರಿಯಪ್ಪ ನಿಮಗೆ ಭಾಳ ದನುವಾಗ್ಯದ, ನೀವು ಆರಾಮ ಮಲ್ಕೊಂಡು ಬಿಡ್ರಿಯಪ್ಪ, ನಾ ಏನು ನಿದ್ದೆ ಮಾಡಲಿಲ್ಲ ಅಂದ್ರೆ ನಡೀತದ, ನೀವು ಆರಾಮ ಮಲ್ಕೋರಿ, ನಾ ನಿಮ್ಮನ್ನ ಯಾವ ಪ್ರಾಣಿಗಳು ಬಂದರೂ ಎಬ್ಬಿಸ್ತೀನಿ, ರಕ್ಷಣಾ ಮಾಡ್ತೀನಿ ಅಪ್ಪ, ನೀವು ಆರಾಮ ಮಲ್ಕೋರಿ ಅಂತ ಶಿಷ್ಯ ಕುಂತ. ಗುರುಗಳು ಏನ್ ಮಾಡಿದ್ರಂತಂದ್ರ ಶಿಷ್ಯನ ತೊಡಿ ಮ್ಯಾಗ ತಲೆ ಇಟ್ಟ ಆರಾಮ್ ಮಲ್ಕೊಂಡ್ರು. ಇಂತಹ ಸೌಭಾಗ್ಯ ಯಾರಿಗೂ ಸಿಗುದಿಲ್ರಿ. ಗುರುವಿನ ಸೇವಾ ಮಾಡ್ಬೇಕು. ಗುರುವಿನ ಸೇವಾ ಮಾಡಿದರ ಬಹುತೇಕ ಸದ್ಗುರುನಾಥ ಎದಕ್ಕೆ ಒಲಿತಾನಂತಂದ್ರ, ನೀವು ಸೇವೆ ಮಾಡಿದರ ಮಾತ್ರ ಒಲಿತಾನೆ ಸದ್ಗುರುನಾಥ. ಪ್ರಸನ್ನ ಆಗಬೇಕಾಗಿತ್ತು ಅಂತಂದ್ರ ನಿಮ್ಮ ಸೇವೆಗೆ ನಿಮ್ಮ ರೊಕ್ಕ ನೋಡಿ ಗುರುಗಳು ನಿಮ್ಮ ಮನೆಗೆ ಬರಂಗಿಲ್ಲ. ನೀವೆಲ್ಲ ಬಹಳ ಮಂದಿ ಅಂತಿರ್ಬೇಕು, ಒಂದ್ಸಾರಿ ಜಮಖಂಡಿ ರಾಜ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢಕ್ಕೆ ಬಂದ ನಮ್ಮ
ಮಣಿಗೆ ಬರ್ರಿಯಪ್ಪ ಅಂತಂದಾಗ ಸಿದ್ಧಾಡ್ರು ಅಂದ್ರಂತ, ಇಲ್ಲೋ ನಾನು ಹೋಗುದು ಕಡಿಮೆ ಮಾಡೀನೀಗ, ಎಲ್ಲಿಯೂ ಅಡ್ಡಾಡಂಗಿಲ್ಲ, ಏನು ಹುಬ್ಬಳ್ಳಿಗೆ ಬಂದೀನಿ, ನನ್ನ ತಲೆ ಮ್ಯಾಗಿನ ಭಾರ ಇಳ್ದಂಗಾಗ್ಯದ, ಅದಕ್ಕೆ ನಾ ಇನ್ನು ಎಲ್ಲಿಯೂ ಹೋಗಂಗಿಲ್ಲ. ಅವ ರಾಜ ಅಂದಂತ, ಇಲ್ರಿ ಹಂಗೆ ಮಾಡಬೇಡ್ರಿ ಬರ್ರಿಯಪ್ಪ ಅಂತಂದಾಗ ಸಿದ್ಧಾಡ್ರು ಒಟ್ಟು ಒಪ್ಪಲಿಲ್ಲ, ಅಲ್ಲಂದ್ರು. ಮತ್ತೆ ಹೊರಗೆ ಹೋಗಿ ಜಮಖಂಡಿ ಸಾವುಕಾರ ರಾಜ ಒಳಗೆ ಬಂದು ಸಿದ್ಧಾಡ್ರ ಬಂದು ಏನು ಮಾಡಿದಂದ್ರ 100 ಬಂಗಾರದ ವರಹಗಳನ್ನ ತೋರಿಸಿದಂತ ಸಿದ್ಧಾಡ್ರಿ. ಯಪ್ಪ ಇವು 100 ಬಂಗಾರದ ನಾಣ್ಯಗಳದಾವ್, ಬಂಗಾರದ ನಾಣ್ಯಗಳದಾವ್, ಇವನ್ ತಗೋರಿಯಪ್ಪ ಬರ್ರಿ ನಮ್ಮ ಮನೆಗೆ ಅಂತಂದಾಗ ಸಿದ್ಧಾಡ್ರ ಅಂದ್ರಂತ, ಯಾಕೋ ಸ್ವಾಮಿಗಳು ರೊಕ್ಕಕ್ಕೆ ಆಶೆ ಮಾಡ್ತಾರಂತ ತಿಳಿದಿ, ರೊಕ್ಕ ಕೊಟ್ರೆ ಸ್ವಾಮಿಗಳು ಬರ್ತಾರಂತ ತಿಳ್ಕೊಂಡು ಮೂರ್ಖ ಅಂತ ತಿಳ್ಕೊಂಡು ಸಿದ್ಧಾಡ್ರು ಹೊರಗೆ ಬಂದು ಏನ್ ಮಾಡಿದ್ರಂತಂದ್ರ ಅವನ್ನ ರಾಜನ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋಗಿ ಅಲ್ಲಿ ಸುತ್ತೂರಿಗೆ ಜಾಲಿ ಗಿಡ ಇದ್ವು ಅಂತ, ಆ ಜಾಲಿ ಗಿಡದ ಕಡೆ ಕೈ ಮಾಡಿ ತೋರಿಸಿದ್ರಂತ ಸಿದ್ಧಾಡ್ರು. ಇದು ಏನು ಕಾಣ್ತದಲ್ಲ ಈ ಗಿಡಗಳು, ಇವು ಜಾಲಿ ಗಿಡ ಅಲ್ಲ, ಇವೇನಂತಂದ್ರ ಕಲ್ಪ ವೃಕ್ಷದವ, ನೀ ಇದ್ರ ಕೆಳಗೆ ಕುಂತು ಏನು ಬೇಡ್ತಿಲ್ಲ ಅದನ್ನೆಲ್ಲ ಕೊಡ್ತಾವು ತಮ್ಮ. ಇವು ಈ ಜಾಲಿ ಗಿಡ ಇವು ಕಲ್ಪ ವೃಕ್ಷದವ. ನನ್ನ ಮಠದ ಅಂಗಳದೊಳಗೆ ಏನು ಹಳ್ಳದಾವಲ್ಲ ಇವೆಲ್ಲ ಚಿಂತಾಮಣಿ ಅದಾವ. ನನ್ನ ಮಠದಾಗ ಜೋಳಿಗದ ಎಂದೂ ಖಾಲಿ ಇರಂಗಿಲ್ಲ, ನೀ ಏನು ಬೇಡ್ತಿ ಅದನ್ನು ಕೊಡ್ತಕ್ಕಂಥ ಕಾಮದೇನು ಅದ, ನಿನ್ನ ರಾಜ್ಯಕ್ಕೆ ನಾಯಕ ಬರ್ಲಿ ಹೋಗಂತಂತ ಸಿದ್ಧಾರ್ಥ. ಸ್ವಾಮಿಗಳು ರೊಕ್ಕಕ್ಕೆ ಆಶೆ ಮಾಡಂಗಿಲ್ಲ ನೋಡ್ರಿ. ನಮ್ಮ ಅಭಿನವ ಮೃತ್ಯುಂಜಯಪ್ಪಗಳು ಮಧ್ಯಾಹ್ನ ಕುಂತಾಗ ಅವ್ರು ಅಂದ್ರು, ನಾ ಎಲ್ಲಿಯೂ ಹೋಗಿ ಪ್ರವಚನಕ್ಕೆ ಹೋಗಿ 1 ರೂಪಾಯಿ ತಗೊಳಂಗಿಲ್ಲ, 1 ರೂಪಾಯಿನೂ ತಗೊಳಂಗಿಲ್ಲ, ನಾ ನಿಮ್ಮತ್ತು 1 ರೂಪಾಯಿನೂ ತಗೊಳಂಗಿಲ್ಲ ಅಂದ್ರೆ ಇದೆಲ್ಲ ಹೆಂಗ್ರಿಯಪ್ಪ, ಇಷ್ಟೆಲ್ಲ ಖರ್ಚು ಮಾಡಿರಿ ಅಂತಂದಾಗ ಅವ್ರೊಂದು ಮಾತಂದ್ರು, ನನ್ನ ಈ ಮನಕವಾಡದ ಜನ ಏನದರಲ್ಲ ಬಡವರಲ್ಲ, ಅವರ ಭಕ್ತಿಯಿಂದನೂ ಶ್ರೀಮಂತರದಾರ, ರೊಕ್ಕದಿಂದನೂ ಶ್ರೀಮಂತರದಾರ, ವರ್ಷಿಗೆ 4 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಪಟ್ಟಿ ಕೊಡ್ತಾರ. ಅದ್ರ ಜೊತೆಗೆ ಪರೂರ್ನವರು ಬಂದು ಎಲ್ಲ ಕೊಡ್ತಾರಂತ ತಿಳ್ಕೊಂಡ ಅಪ್ಪಾಜಿ ಅವ್ರು ಹೇಳಿದ್ರು, ಯಾರ ಇನ್ನು ನಾ ಇವತ್ತಲ್ಲಿ ಶಿಶುವಿನಹಳ್ಳಿ ಶಾಂತಮ್ಮ ಅಮ್ಮವ್ರಿಗೆ ಲಿಂಗೈಕ್ಯರಾಗಿದ್ರು, ಭೇಟಿಯಾಗಿ ಬರ್ಬೇಕಂತ ಹೋಗಿದ್ದಿ. ಸ್ವತಃ ಅವ್ರ ಮನ್ಯಾಗಿರ್ತಕ್ಕಂಥ ಅಮ್ಮ ಅವ್ರ ಅಣ್ಣ ಹೇಳ್ದ, ಅಪ್ಪ ಅವ್ರಂದ್ರ ಹೆಂಗಂತಂದ್ರ ನಮ್ಮ ತಾಯಿಯವರು ಶಾಂತಮ್ಮ ತಾಯಿಯವರು ಲಿಂಗೈಕ್ಯರಾದಾಗ 5-6 ಕ್ವಿಂಟಲ್ ಟ್ರ್ಯಾಕ್ಟರ್ದೊಳಗ ಅಕ್ಕಿ ಹೇರಿ ಅವ್ರ ಅಪ್ಪ ಅವರೇ ಕೊಟ್ಟು ಕಳಿಸ್ಯಾರ್ರಿ ಅಪ್ಪಾರ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ನಾ ಅಂತೀನಿ, ನಾವೆಲ್ಲ ಬೇಡು ಸ್ವಾಮಿಗಳು ಬಾಳ ಅದೀವಿ, ಕೊಡು ಸ್ವಾಮಿಗಳು ಯಾರಾದ್ರೂ ಇದ್ರ ಅದು ಮನಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳಂತಂದ್ರ ಏನ್ ತಪ್ಪಾಗಲಿಕ್ಕಿಲ್ಲ. ಗುರುಗಳು ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೊಂಡ್ರಂತ ಶಿಷ್ಯಾಗ. ಇಂತಹ ಸೌಭಾಗ್ಯ ಯಾರಿಗೂ ಬರಂಗಿಲ್ಲ, ಇಂತಹ ಸೌಭಾಗ್ಯ. ಗುರುಗಳು ಮಲ್ಕೊಂಡ್ರು, ಮಲ್ಕೊಂಡ ನಂತರ ನಿದ್ದೆ ಹತ್ತು ಗುರುಗಳಿಗೆ. ನಿದ್ದೆ ಹತ್ತಿದ ನಂತರ 4 ತಾಸು ಮಲ್ಕೊಂಡು ಎದ್ರು. ಎದ್ದು ಹೇಳ್ತಾರ, ನೀಯಟ್ ಮಲ್ಕೋರು, ನೀಯಟ್ ಮಲ್ಕೋ. ಇಲ್ರಿಯಪ್ಪ ನಾ ಏನ್ ಮಲ್ಕೊಳ್ಳೋದವಲ್ಲ, ನನಗೆ ನಡೀತದ, ನೀವೇ ವಯಸ್ಸಾಗ್ಯದ, ನೀವು ಮಲ್ಕೋರಿಯಪ್ಪ ಅಂತ ತಿಳ್ಕೊಂಡು ಗುರುಗಳಿಗೆ ಹೇಳ್ದಾಗ, ಇಲ್ಲ 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 ನಾ ಮಲ್ಕೊಂಡೀನಿ, ಈಗ ನೀನು ಒಟ್ಟು ಮಲ್ಕೋ, ನಿದ್ರಿ ಮಾಡಂತ ತಿಳ್ಕೊಂಡು ಗುರುನಾಥ ಎದ್ದು ಕೂತ ನಂತರ ಆ ಶಿಷ್ಯ ಹುಣ್ರಿಯಪ್ಪ ಅಂತ ಕೆಳಗೆ ಮಲ್ಕೊಳಕ್ ಹೋದಾಗ ಗುರುಗಳಂದ್ರು, ಏ ಹುಚ್ಚ ಬಾರೋ ಬಾ, ನೀನು ನನ್ನ ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೋ ಬಾ. ನೋಡ್ರಿ ಎಂತ ಸದ್ಗುರುನಾಥ. ಗುರುನಾಥಕತೆ ಯಾರಿಗಂತಾರಂದ್ರ ಕರುಣ ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳಿರಲವನೇ ಶವ್ಯ ಗುರುವಕ್ಕು. ನಿಜಗೊಂಡ್ರು ಬರೀತಾರೆ, ಕರುಣ ಇರಬೇಕು, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದೊದ ವಿಬೋಧಿಪನೆ ಸದ್ಗುರುವಕ್ಕು. ಗುರುನಾಥನಲ್ಲಿ ಕರುಣ ಇರ್ತದ, ಗುರುನಾಥನಲ್ಲಿ ಕಳಕಳಿ ಇರ್ತದ, ಗುರುನಾಥನಲ್ಲಿ ಕಾಳಜಿ ಇರ್ತದ. ನಿಮ್ಮನ್ನ ಯಾಕೆ ಅಪ್ಪ ಅವ್ರ ಮೇಲೆ ಹಂಗಂತಾರಂತಂದ್ರ ಪಕ್ಕಾ ತಿಳ್ಕೋರಿ, ಯಾರು ನಿಮಗ ನಕ್ಕ ಹೇಳ್ತಾರಲ್ಲ ನಿಮ್ಮ ಬಾಳೆ ಹಾಳು ಮಾಡ್ತಾರ. ನಿಮಗ ಬುದ್ಧಿ ಹೇಳುವಾಗ ಯಾರು ನಕ್ಕೋ ಅಂತ ಹೇಳ್ತಿದ್ರಂದ್ರ ಅವ್ರು ನಿಮ್ಮ ಬದುಕನ್ನು ಹಾಳು ಮಾಡ್ತಾರ. ಯಾರು ನಿಮ್ಮನ್ನ ಬೈದು ಬುದ್ಧಿ ಹೇಳ್ತಾರಲ್ಲ ಅವ್ರು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರಂತ ನೀವೆಲ್ಲ ಅರ್ಥ ಮಾಡ್ಕೊ.